ಕುರ್ಚಿ ಕದನದಲ್ಲಿ ಶಸ್ತ್ರ ತ್ಯಾಗವನ್ನ ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಟ್ಟಿರುವಂತಹ ಶ್ರಮಕ್ಕೆ ಕೂಲಿಯನ್ನ ಕೇಳ್ತಿದ್ದಂತಹ ಡಿಕೆಶಿ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೆಲವು ದಿನಗಳಿಂದ ಮಹಾ ಮೌನಿಯಾಗ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ನಾಯಕತ್ವ ವಿಚಾರವಾಗಿ ಫುಲ್ ಸೈಲೆಂಟ್ ಆಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರು ದೆಹಲಿಗೆ ಹೋಗಿ ಬಂದಂತಹ ಬಳಿಕವಾಗಿ ನಾಯಕತ್ವ ವಿಚಾರವಾಗಿ ತಟಸ್ಥರಾಗಿದ್ದಾರೆ. ಪದೇ ಪದೇ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡ್ತಾ ಇದ್ರು. ಇದೀಗ ಹೈಕಮಾಂಡ್ ಬಿಟ್ಟು ದೇವರ ಮೊರೆ ಹೋಗ್ತಾ ಇದ್ದಾರೆ ಡಿಕೆಶಿ. ಕೇರಳ, ತಮಿಳುನಾಡು, ತಿರುಪತಿ, ಕೊಳ್ಳೇಗಾಲದ ಪ್ರಮುಖ ದೇಗುಲಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ತಟಸ್ಥವಾಗಿಲಿಕ್ಕೆ ಕಾರಣವಾದ್ರು ಏನು? ಮೈಕ್ ಸಿಕ್ತು ಅಂತಂದ್ರೆ ಕೊಟ್ಟ ಮಾತು ಅಂತ ಯಾವಾಗಲೂ ನೆನಪು ಮಾಡ್ತಾ ಇದ್ರು. ಈಗ ನೋಡಿದ್ರೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ಎಸ್ ಸರ್, ರೂಪೇಶ್, ಈಗ ಡಿಕೆಶಿ ಅವರು ಸೈಲೆಂಟ್ ಆಗಿರುವಂತಹ ಹಿಂದೆ ಏನಾದರೂ ಇದೆಯಾ? ಅಲ್ಲಿ ಬ್ರಹ್ಮಾಸ್ತ್ರವನ್ನ ಹೊಡ್ಲಿಕ್ಕೆ ಏನಾದರೂ ಹಿಂಗೆ ಮಾಡ್ತಾ ಇದ್ದಾರಾ, ಅಥವಾ ಪದೇ ಪದೇ ಹೈಕಮಾಂಡ್ ಭೇಟಿ ಮಾಡಿ ಬರ್ತಾ ಇದ್ರು, ಬಂದಂತಹ ನಂತರವಾಗಿ ಈಗ ಹೈಕಮಾಂಡ್ಗಿಂತ ಜಾಸ್ತಿ ದೇವರ ಮರ ಹೋಗ್ತಾ ಇದ್ದಾರೆ? ಕಾರಣ ಏನಿರಬಹುದು? ಏನಾಗ್ತಾ ಇದೆ? ಏನಾದರೂ ಬ್ರಹ್ಮಾಸ್ತ್ರವನ್ನ ಹೊಡ್ಲಿಕ್ಕೆ ಏನಾದರೂ ರೂಪಿಸ್ತಾ ಇದ್ದಾರೆ? ಏನಿದೆ ಮಾಹಿತಿ? ಕುಸುಮ, ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಒಂದು ಮೌನದಿಂದಾಗಿ ಒಂದು ಸೈಲೆಂಟ್ ಆಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲು ಪಕ್ಷದ ಕಾರ್ಯಕ್ರಮ ಅಂದ್ರೆ ಓಡಾಡಿ ಹೋಗ್ತಾ ಇದ್ರು. ಆದ್ರೆ ನಿನ್ನೆ ಇಲ್ಲಿ ಯುವ ಕಾಂಗ್ರೆಸ್ ಕಡೆಯಿಂದ ಒಂದು ನೀಟ್ ವಿರೋಧಿಸಿ ಒಂದು ಪ್ರತಿಭಟನೆ ಇತ್ತು. ಯಾಕಂದ್ರೆ ಸಾಕಷ್ಟು ಅಕ್ರಮ ಆಗ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರದ ಸಚಿವರು ರಾಜೀನಾಮೆ ಕೊಡಬೇಕು ಅಂತಲೇ ಆಗ್ರಹಿಸಿದ್ರು. ಇಲ್ಲಿ ಸುರ್ಜೇವಾಲಾ ಅವರು ಭಾಗವಹಿಸಿದ್ರು, ಸಿಎಂ ಭಾಗವಹಿಸಿದ್ರು, ಆದರೆ ಡಿಸಿಎಂ ಅವರು ಭಾಗವಹಿಸಿರಲಿಲ್ಲ. ಮೊನ್ನೆ ಸರ್ಕಾರಕ್ಕೆ 3 ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶನ ಆಯೋಜಿಸಲಾಗಿತ್ತು. ಅದರಲ್ಲಿ ಕೊನೆ ಕ್ಷಣದಲ್ಲಿ ಕಾರ್ಯಕ್ರಮಕ್ಕೆ ಬಂದ್ರು, ತಿರುಪತಿಗೆ ಹೋಗಿದ್ರು. ಹೀಗಾಗಿ ನಿನ್ನೆ ಯಾಕೆ ನೀಟ್ ಪ್ರೊಟೆಸ್ಟ್ಗೆ ಬಂದಿರಲಿಲ್ಲ ಅಂತ ಹೇಳಿದ್ರೆ ಅವರು ಚಾಮರಾಜನಗರದ ಒಂದಷ್ಟು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಮೊರೆಯನ್ನ ಮೊದಲು ಹೋಗ್ತಾ ಇದ್ರು. ಅದೇ ರೀತಿಯಾಗಿ ಸಿಎಂ ಸ್ಥಾನಕ್ಕೆ ನಾನು ಕೂಡ ಕೂರಿ ಕೊಡಬೇಕು ಅಂತೆಲ್ಲ ಚರ್ಚೆಗಳು ಮಾಡ್ತಾ ಇದ್ರು. ಇದೀಗ ಆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಡಿಕೆ ಶಿವಕುಮಾರ್ ಮಾಡಲ್ಲ. ಈಗ ಏನ್ ಮಾಡ್ತಾ ಇದ್ದಾರೆ? ದೇವರ ಮೊರೆ ಮಾತ್ರ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಮನವೊಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ನಡೆಯಿಂದ ಡಿಕೆ ಶಿವಕುಮಾರ್ ಬೇಸರವಾಗಿದ್ದಾರೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಮೂಡಿ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಹಿಂದೆಲ್ಲ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಮತ್ತೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು, ಎಲ್ಲಾ ಚರ್ಚೆ ಮಾಡಿದ್ರು ಕೂಡ ಹೈಕಮಾಂಡ್ ಸ್ಪಷ್ಟತೆ ಕೊಡ್ತಾ ಇಲ್ಲ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇದರಿಂದ ಡಿಕೆ ಶಿವಕುಮಾರ್ ಸ್ವಲ್ಪ ಬೇಸರದಿಂದ ಆಗಂತ ಕಾಣ್ತಾ ಇದೆ. ಮೊದಲೆಲ್ಲ ಕೂಲಿ ಕೇಳ್ತಾ ಇದ್ರು, ಶ್ರಮಕ್ಕೆ ಬೆಲೆ ಕೇಳ್ತಾ ಇದ್ರು. ಹೀಗಾಗಿ ಕೂಲಿ ಕೇಳೋದಿಲ್ಲ ಅಂತ ಹೇಳಿ ಮೊನ್ನೆ ಬಹಿರಂಗವಾಗಿ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು. ಈ ಮೂಲಕ ಹೋಗಿ ಡಿಕೆ ಶಿವಕುಮಾರ್ ಸ್ವಲ್ಪ ಮಟ್ಟಿಗೆ ಬೇಸರಗೊಂಡಿದ್ದಾರೆ. ಅದು ಕೂಡ ಹೈಕಮಾಂಡ್ ವಿರುದ್ಧ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಮಾತಿನಂತೆ ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯನವರು ಬಿಟ್ಟುಕೊಡ್ಬೇಕು ಅನ್ನೋ ಚರ್ಚೆ ಆಗಿತ್ತು ಅಂತೇಳಿ ಡಿಕೆ ಶಿವಕುಮಾರ್ರೇ ಒಂದು ಕಾರ್ಯಕ್ರಮದಲ್ಲಿ ಸೂಚ್ಯವಾಗಿ ಹೇಳೋದನ್ನು ಕಾಡ್ತಾ ಇತ್ತು. ಹೀಗಾಗಿ ಆ ಹೇಳಿಕೆ ಯಾವುದನ್ನು ಕೂಡ ಕೊಡ್ತಾ ಇಲ್ಲ. ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಕೂಡ ಅಷ್ಟು ಉತ್ಸಾಹ ತೋರ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ಕೂಲಿ ಸಿಗೋದು ಡೌಟ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅನಿಸಿದೆ. ಇದಕ್ಕೆ ಆಕೆ ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳಬಹುದು. ಕುಸುಮ. ಓಕೆ ರೂಪೇಶ್, ಹಾಗೆ ಹೋಲ್ಡ್ ಅಲ್ಲಿ